ನಟ ಚೇತನ್ ಬಗ್ಗೆ ಹಿರಿಯ ನಟ ಸುಂದರ್ ರಾಜ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಕುಮಾರ್ ಅವರಿಗೆ ಸರಿಸಾಟಿಯಾದ ನಟ ಜಗತ್ತಲ್ಲೇ ಇಲ್ಲ ಹೀಗಂತ ಸುಂದರ್ ರಾಜ್ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ನಟ ಚೇತನ್ ಹೇಳಿಕೆಯನ್ನ ಖಂಡಿಸಿದ್ದಾರೆ. ಜಗತ್ತಲ್ಲೇ ಯಾರೂ ಕೂಡ ಅವರಿಗೆ ಸರಿಸಾಟಿಯಾದ ನಟ ಇಲ್ಲ. ಅಣ್ಣ ಅವರು ನಟ ಸಾರ್ವಭೌಮ ಅಂತ ಬಿರುದು ಪಡೆದಿದ್ದಾರೆ. ಸಾಕಷ್ಟು ಜನ ಅವರನ್ನ ರಾಜಕೀಯಕ್ಕೆ ಬನ್ನಿ ಅಂತಾನೂ ಕೂಡ ಕರೆದ್ರು. ಕನ್ನಡಿಗರ ಮನಸ್ಸಲ್ಲಿ ಧ್ರುವ ತಾರೆಯಾಗಿ ಅವರು ಉಳ್ಕೊಂಡಿದ್ದಾರೆ. ಕರ್ನಾಟಕದಲ್ಲಿ ಎಲ್ಲ ಬೇಕಾದರೂ ಭೂಮಿ ಅವರಿಗೆ ಕೊಡಬಹುದು. 2 ಎಕರೆಯಲ್ಲ, ಸಾವಿರಾರು ಎಕರೆ ಭೂಮಿಯನ್ನ ಕೊಡಬಹುದು ಅಣ್ಣ ಅವರಿಗೆ ಯಾಕೆ ಭೂಮಿ ಕೊಡ್ತೀರಾ ಅಂತ ಯಾರೂ ಕೂಡ ಕೇಳಬಾರದು. ವಾಣಿಜ್ಯ ಮಂಡಳಿಯಲ್ಲಿ ಚೇತನ್ ವಿರುದ್ಧ ಕ್ರಮ ಆಗಬೇಕು, ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಹೇಳಿಕೊಂಡು ಸುಂದರ್ರಾಜ್ ಹೇಳಿರುವಂಥದ್ದು. ನ್ಯೂಸ್ 18ಗೆ ಹಿರಿಯ ನಟ ಸುಂದರ್ ರಾಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ನಾನು ರಾಜ್ಕುಮಾರ್ ಅಭಿಮಾನಿ. ರಾಜ್ಕುಮಾರ್ನ ನನ್ನ ಅತ್ಯಂತ ಗೌರವದಿಂದ ಪ್ರೀತಿಸ್ತೀನಿ. ರಾಜ್ಕುಮಾರ ಒಂದು ಆಶಯಗಳನ್ನ ನಾನು ಗೌರವಿಸ್ತೀನಿ. ಈ ಕರ್ನಾಟಕದ ನಾಡು ಏನಾದರೂ ಕಂಡಿದ್ರೆ ಇವತ್ತು ನನ್ನಂತಹ ಕಲಾವಿದ ಇಲ್ಲಿ ಬೆಳಿಬೇಕಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ಡಾಕ್ಟರ್ ರಾಜ್ಕುಮಾರ್. ಅವರು ಎಲ್ಲಾ ವಿಷಯಗಳಿಂದ ದೂರವಾಗಿ ಈಗಷ್ಟೇ ಓದ್ತಾ ಇದ್ದೆ ಅವ್ರ ಬಗ್ಗೆ. ಅವ್ರನ್ನ ಹಿಂದೆ 1969-70ರಲ್ಲಿ ನಟ ಸಾರ್ವಭೌಮ ಬಿರುದು ಕೊಡ್ಬೇಕಾದಾಗ ಅನೇಕ ಜನ ಅವ್ರಿಗೆ ಸರ್ ನೀವು ರಾಜಕೀಯಕ್ಕೆ ಬರಬೇಕು, ನೀವು ರಾಜಕೀಯದಲ್ಲಿ ಭಾಗವಹಿಸ್ಬೇಕು, ನೀವು ರಾಜಕಾರಣಿ ಆಗ್ಬೇಕು ಅಂತ ಹೇಳಿದಾಗ ನಾನು ರಾಜಕೀಯಕ್ಕೆ ಬರೋದಿಲ್ಲ, ನಾನು ಕಲಾವಿದನಾಗಿ ಉಳಿತೀನಿ ಅಂತ ಹೇಳಿ ಇವತ್ತಿಗೂ ನಮ್ಗೆ ಕನ್ನಡದ ಜನಮಾನಸದಲ್ಲಿ ಅವರು ಧ್ರುವತಾರೆಯಾಗಿ ಉಳ್ಕೊಂಡಿದ್ದಾರೆ. ಅಂತಹ ವ್ಯಕ್ತಿಗೆ ಇಡೀ ಕರ್ನಾಟಕ ಅಲ್ಲ, ಬರೀ ಭಾರತ ಅಲ್ಲ, ಪ್ರಪಂಚದಲ್ಲಿ ಕೂಡ ಒಬ್ಬ ಅವ್ರಿಗೆ ಸವಾಲಾಗಿ ಅವರ ಸಮಾನಾಗಿ ನಿಂತ್ಕೊಳ್ಳೋ ನಟ ಇನ್ನೊಬ್ಬ ಇಲ್ಲ ಅಂತ ಸಾಕಷ್ಟು ಜನ ವರಿಷ್ಠರು ಹೇಳಿದ್ದಾರೆ. ನಾನು ಅದನ್ನೇ ಹೇಳ್ತೀನಿ. ಅಂತಹ ವಿಚಾರದಲ್ಲಿ ನಮ್ಮ ನಾಡು ಕರ್ನಾಟಕದಲ್ಲಿ ರಾಜ್ಕುಮಾರ್ಗೆ ಎಲ್ಲಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಜಾಗ ಕೊಡ್ಬೋದು. ಯಾಕೆಂದ್ರೆ ಅವರು ನಮ್ಮನ್ನ ಉಳಿಸಿದ್ದಾರೆ, ಭಾಷೆನ ಉಳಿಸಿದ್ದಾರೆ, ಗಡಿನ ಉಳಿಸಿದ್ದಾರೆ, ಸಂಸ್ಕೃತಿನ ಉಳಿಸಿದ್ದಾರೆ. ಇಂತಹ ವ್ಯಕ್ತಿಗೆ ಅವರು ಎಲ್ಲ ಧರ್ಮಗಳನ್ನ ಮೀರಿ, ಎಲ್ಲ ರಾಜಕೀಯ ಪಕ್ಷಗಳನ್ನ ಮೀರಿ ದೊಡ್ಡದಾದಂತ ಹಿರಿಮೆಯಾದಂತ ನಮ್ಮ ರಾಜ್ಕುಮಾರ್ ಅವ್ರಿಗೆ 2.5 ಅಲ್ಲ ರೀ, 1000 ಎಕರೆ ಕೊಡ್ರಿ, ಯಾರು ಕೇಳಬಾರ್ದು. ಈ ರೀತಿಯಾದಂತ ಹೇಳಿಕೆಗಳು ಸಮಾಜದ ರೋಗಿಷ್ಠ ಮನಸ್ಸು ಅಂತ ಟ್ರೀಟ್ ಮಾಡಬೇಕು, ಅಥವಾ ಅವರು ಹುಚ್ಚರು ಅಂತ ಟ್ರೀಟ್ ಮಾಡಬೇಕು. ನನಗೆ ಯಾಕೋ ಗೊತ್ತಿಲ್ಲ, ಚೇತನ್ ನಮ್ಮ ಒಳ್ಳೆಯ ನಟ ಅಂತಾನೆ ನಾನು ಪರಿಗಣಿಸ್ತೀನಿ, ಈಗಲೂ ಪರಿಗಣಿಸ್ತೀನಿ. ಆದ್ರೆ ಇತ್ತೀಚೆಗೆ ಯಾಕೋ ಅವರು ಸ್ವಲ್ಪ ಈ ರೀತಿಯಾದ ಹೇಳಿಕೆಗಳನ್ನ ಕೊಟ್ಟು ಅವರು ಕಲಾವಿದರಾಗಿ ಈ ತರ ಹೇಳಿಕೆ ಕೊಡೋದು ಯಾಕೋ ತುಂಬಾ ನೋವು ಕೊಡುತ್ತೆ ನನಗೆ. ಇಸಿ ಮತ್ತೆ ನಮ್ಮ ಇಡೀ ಎಲ್ಲ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಮಾತಾಡಿ ಏನು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಕ್ಕೆ ನಮ್ಮ ಡಾಕ್ಟರ್ ಜಯಮಾಲಾ ಅವರಿದ್ದಾರೆ, ಮತ್ತೆ ಸಾರಾ ಗೋವಿಂದ್ ಅವರು ಇದ್ದಾರೆ, KV ಚಂದ್ರಶೇಖರ್ ಅವರಿದ್ದಾರೆ, ಅನೇಕ ಹಿರಿಯರಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಖಂಡಿತವಾಗಿ ಒಂದು ನಿರ್ಧಾರ ತೆಗೆದುಕೊಂಡೇ ಕೊಳ್ತೀವಿ ಅನ್ನೋದ್ರಲ್ಲಿ 2 ಮಾತಿಲ್ಲ. ಡಾಕ್ಟರ್ ರಾಜ್ಕುಮಾರ್ಗೆ ನಟ ಚೇತನ್ ಅಪಮಾನವನ್ನ ಮಾಡಿದ್ದಾರೆ. ಇದು ಒಂದ್ ರೀತಿ ಡಾಕ್ಟರ್ ರಾಜ್ಕುಮಾರ್ಗೆ ಅಪಮಾನ ಮಾಡಿರೋದು ಇಡೀ ಕರ್ನಾಟಕಕ್ಕೆ ಅಪಮಾನ ಮಾಡಿದಂತಲ್ವಾ. ನಾಡು ನುಡಿ ಜಲಕ್ಕೆ ಡಾಕ್ಟರ್ ರಾಜ್ಕುಮಾರ್ ಕೊಟ್ಟಿರುವಂತಹ ಕೊಡುಗೆನಿದೆ ಅಪಾರ. ಅಂತ ಕೊಡುಗೆ ಸಾಕಲ್ವಾ? ನಟ ಚೇತನ್ ಹೇಳಿಕೆ ಬಗ್ಗೆ ನೀವೇನ್ ಹೇಳ್ತೀರಾ? ಕರೆ ಮಾಡಿ, ನ್ಯೂಸ್ 18 ಜೊತೆ ಮಾತನಾಡಿ. ದೂರವಾಣಿ ಸಂಖ್ಯೆ 0803534202 ಕರೆ ಮಾಡಿ ನ್ಯೂಸ್ 18 ಜೊತೆ ಮಾತನಾಡಿ. ನಿಮ್ಮ ಅನಿಸಿಕೆಯನ್ನು ಕೂಡ ಹಂಚಬಹುದು. 0803534202 ಕರೆ ಮಾಡಿ ನ್ಯೂಸ್ 18 ಜೊತೆ ನೀವು ಕೂಡ ಮಾತನಾಡಬಹುದಾಗಿದೆ. ಡಾಕ್ಟರ್ ರಾಜ್ಕುಮಾರ್ಗೆ ಅಪಮಾನ ಮಾಡಿದಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬನಶಂಕರಿಯಿಂದ ವರಲಕ್ಷ್ಮಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದ್ ರೀತಿ ಚೇತನ್ ಅಪಮಾನ ಮಾಡಿಬಿಟ್ಟಿದ್ದಾರೆ. ಅವರ ಸಮಾಧಿ ಬಗ್ಗೆ ಮಾತನಾಡಿದ್ರೆ ಅಷ್ಟು ಜಾಗ ಯಾಕೆ ಸರ್ಕಾರ ಕೊಡ್ತು ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಇದೊಂದ್ ರೀತಿ ಕರ್ನಾಟಕಕ್ಕೆ ಅಪಮಾನ ಮಾಡಿದಂತಲ್ವಾ ಅಂತ.
ಅಯ್ಯೋ ಮೇಡಮ್, ಕರ್ನಾಟಕ ಅಂತ ಅಲ್ಲ, ಅವರು ನೆಲ ಜಲ ನಾಡನುಡಿಗೆ ಬೆಳಕಾಗಿರೋರು ದೀಪ ಮೇಡಮ್. ಅವರು ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಹ್ಮ್ ಸಾಮಾನ್ಯ ವ್ಯಕ್ತಿ ಅಲ್ಲ ಮೇಡಮ್. ಅವರು ಹ್ಮ್ ಸಾಮಾನ್ಯ ವ್ಯಕ್ತಿ ಅಲ್ಲ. ಇವರು ನಟ ಅಹಿಂಸಾ ಚೇತನ್ ಅಲ್ಲ, ಖ್ಯಾತೆ ಚೇತನ್ ಅಂತ ಹೇಳ್ಬೇಕು ಅವ್ರಿಗೆ. ಇಷ್ಟು ವರ್ಷ ಇರ್ಲಿಲ್ಲ, ಇವಾಗ ಏನ್ ಮೇಡಮ್ ಅವರು ಹ್ಮ್ ಇಡೀ ಕರ್ನಾಟಕದಲ್ಲಿ ಅವ್ರಿಗೆ ಎಷ್ಟೋ ಸಾವಿರ ಮನಸ್ಸುಗಳಲ್ಲಿ ಜಾಗ ಇದೆ, ಅಭಿಮಾನಿಗಳ ಮನಸ್ಸಲ್ಲಿ. ಹೌದು. ಅದನ್ನ ಕಿತ್ತಾಕಕ್ಕೂ ಆಗಲ್ಲ. ಹ್ಮ್ ಅದು ಕಿತ್ತಾಕೋ ಅಂತ ಈ ಒಂದು ಅವ್ರಿಗೆ ಇದು ಇಲ್ಲ, ಅವ್ರಿಗೆ ಯೋಗ್ಯತೆನೇ ಇಲ್ಲ ಮೇಡಮ್. ಅವ್ರಿಗೆ ಅವ್ರ ಹೆಸರೆತ್ತಕ್ಕೂ ಯೋಗ್ಯತೆ ಇಲ್ಲ ಚೇತನ್ ಅವ್ರಿಗೆ. ಈಗ ಯಾಕೆ ಮೇಡಮ್ ಅದು ಬಂದಿರೋದು ಮಾತು? ಹ್ಮ್ ಹ್ಮ್ ನಾವಿದ್ದೀವಿ ಮೇಡಮ್, ನಾಗರಿಕರಿದ್ದೀವಿ ನಾವು, ಅಭಿಮಾನಿಗಳಿದ್ದೀವಿ ನಾವು ಬಿಟ್ಕೊಡಲ್ಲ ಮೇಡಮ್. ನಾವು ಹ್ಮ್ 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 ಬಿಟ್ಕೊಡಲ್ಲ, ನಾವು ಹೋರಾಡ್ತೀವಿ. ಓಕೆ 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 ಥ್ಯಾಂಕ್ ಯು ವರಲಕ್ಷ್ಮಿ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ.